ನಮಸ್ಕಾರ ಗುರುವೆ. ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದ ಸೆನ್ಸರ್ ಮುಗಿಸ್ಕೊಂಡಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಸಿನಿಮಾದ ಆಡಿಯೋ ರಿಲೀಸ್ ಈವೆಂಟ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ರಿಲೀಸಿಂಗ್ಸಲ್ಲಿ ಕೆಲವೊಂದು ಚೇಂಜಸ್ನ ಮಾಡಿದ್ದಾರೆ. ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ನಾನು ಇವಾಗ ವಿಡಿಯೋ ಮಾಡ್ತಿರೋದು ಬಂದ್ಬಿಟ್ಟು 14ನೇ ತಾರೀಕು ಬೆಳಗ್ಗೆ 9:30 ಟೈಮಲ್ಲಿ ಮಾಡ್ತಾ ಇದ್ದೀನಿ. ಸೊ ಸ್ಟಿಲ್ ನಾವಿರುವ ಒಂದು ಅಫಿಷಿಯಲ್ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನಾನು ಡೈರೆಕ್ಟ್ ಮೊದಲನೇ ಆ ವಿಷಯಕ್ಕೆ ಬಂದರೆ ಸಿನಿಮಾದ ಸೆನ್ಸಾರ್ ಸರ್ಟಿಫಿಕೇಟ್ ಬಂದ್ಬಿಟ್ಟು UA+ ಸಿಕ್ಕಿದೆ. UA+ ಅಂದರೆ ಏನು ಗುರು ಅಂತ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಬರಿತಾ ಇದ್ದೀರಾ. ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ 16 ಇಯರ್ಸ್ ಅಬೌವ್ ಇರೋರು ಬಂದ್ಬಿಟ್ಟು ಯಾರು ಬೇಕಾದರೂ ಸಿನಿಮಾನ ನೋಡ್ಬೋದು. 16 ಇಯರ್ಸ್ ಬಿಲೋ ಇರೋರು ಬಂದ್ಬಿಟ್ಟು ಅವರ ಪೇರೆಂಟ್ಸ್ ಜೊತೆ ಹೋಗಿ ಸಿನಿಮಾನ ನೋಡಬೇಕು. ಸೊ UA ಅಂದರೆ 12 ಇಯರ್ಸ್ ಬರುತ್ತೆ, UA+ ಅಂದರೆ 16 ಇಯರ್ಸ್ ಬರುತ್ತೆ. ಇಷ್ಟೇ ಡಿಫ್ರೆನ್ಸು, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಸಿನಿಮಾದ ರನ್ ಟೈಮ್ ಸ್ಟಿಲ್ ನಾವು ಎಷ್ಟು ಎಕ್ಸಾಕ್ಟ್ಲಿ ಅನ್ನೋ ಒಂದು ಮಾಹಿತಿ ಸಿಕ್ಕಿಲ್ಲ. ಮೇ ಬಿ ಅದು ಇವತ್ತು ಅಥವಾ ನಾಳೆ ನಾನು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿದ್ರೆ ಖಂಡಿತ ಸಿಗುತ್ತೆ. ಅದನ್ನು ಕಂಪ್ಲೀಟಾಗಿ ನಿಮಗೆ ನಾಳೆ ಅಥವಾ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ಲಸ್ ಇರೋ ಸರ್ಟಿಫಿಕೇಟಲ್ಲಿ ಬ್ಲಡ್ ಶೇಡ್ಸ್ ಅನ್ನೋದು ತುಂಬ ಜಾಸ್ತಿ ಇರ್ತವೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಯಾವ ರೀತಿ ಬ್ಲಡ್ ಬಾತ್ನ ನೋಡಬಹುದು ನಾವು 25ನೇ ತಾರೀಕು ಅಂತ ನೋಡೋಣ. ಆ್ಯಂಡ್ ಇನ್ನು ನೆಕ್ಸ್ಟ್ ಆಡಿಯೋ ರಿಲೀಸ್ ಇವೆಂಟ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಳೆ ನಿಮಗೆ ಬಂದ್ಬಿಟ್ಟು ಓರಿಯನ್ ಮಾಲಲ್ಲಿ ಆಡಿಯೋ ರಿಲೀಸ್ ಇವೆಂಟು ಶುರು ಆಗ್ತಾ ಇದೆ. ಆ್ಯಂಡ್ ಇನ್ನು ಟೈಮಿಂಗ್ ಬಂದ್ಬಿಟ್ಟು 15th ಡಿಸೆಂಬರ್ ಸಂಡೇ 6:30 PM ಆನ್ವರ್ಡ್ಸ್ ಓರಿಯನ್ ಮಾಲ್ ಪೂಲ್ ಸೈಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಬಂದ್ಬಿಟ್ಟು ನಾಳೆ ಈವ್ನಿಂಗ್ ಬಂದ್ಬಿಟ್ಟು ಶುರು ಆಗ್ತಾ ಇದೆ. ಇನ್ ಕೇಸ್ ನೀವು ನಿಯರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನಾಳೆ ಹಬ್ಬ ಶುರು ಆಗುತ್ತೆ ಖಂಡಿತ, ಅದಂತೂ ನಿಜಾನೇ. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಎಲ್ರಿಗೂ ಗೊತ್ತೇ ಇತ್ತು. ಆ್ಯಂಡ್ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿರುವ ಒಂದು ಸಿನಿಮಾ ಅಂತಲೂ ಗೊತ್ತೇ ಇತ್ತು. ಆ್ಯಂಡ್ ಇವಾಗ ಚೇಂಜಸ್ ಅನ್ನೋದನ್ನು ಮಾಡಿದ್ದಾರೆ. ಕಲೈ ಪುಲಿ ಅವರು ಬಂದ್ಬಿಟ್ಟು ರೀಸೆಂಟ್ಲಿ ನಿನ್ನೆ ಬಂದ್ಬಿಟ್ಟು ಒಂದು ಟ್ವೀಟ್ನ ಮಾಡಿದ್ದಾರೆ. UA ಸರ್ಟಿಫಿಕೇಟ್ ಸಿಕ್ಕಿದೆ, UA+ ಸರ್ಟಿಫಿಕೇಟ್ ಸಿಕ್ಕಿದೆ. ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ನೋಟ್ನ ಬರೆದಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಮ್ಯಾಕ್ಸ್ ಕನ್ನಡ ರಿಲೀಸಿಂಗ್ ಬಂದ್ಬಿಟ್ಟು 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ನು ತಮಿಳ್ ಆ್ಯಂಡ್ ತೆಲುಗು ಡಿಸೆಂಬರ್ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಒಂದು ಹಿಂದಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿರಲ್ಲ. ಮೋಸ್ಟ್ ಪ್ರಾಬಬ್ಲಿ 25ನೇ ತಾರೀಕು ರಿಲೀಸ್ ಆಗುತ್ತಾ, ಐ ಡೋಂಟ್ ನೋ, ಅಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಇಲ್ಲಿ ಮಾಹಿತಿ ಇಷ್ಟೇ, ನಿಮಗೆ 25ನೇ ತಾರೀಕು ಓನ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಮಾತ್ರನೇ ರಿಲೀಸ್ ಆಗ್ತಾ ಇರೋದು. ಕಾರಣ ಏನು ಗುರು, ಎಲ್ಲ ಭಾಷೆಗಳಲ್ಲೂ ಒಂದೇ ಸಲ ರಿಲೀಸ್ ಮಾಡಿದರೆ ಚೆನ್ನಾಗಿರ್ತಿತ್ತು ಆ್ಯಂಡ್ ಕಲೆಕ್ಷನ್ ಸಹ ತುಂಬ ಚೆನ್ನಾಗಾಗ್ತಾ ಇತ್ತು ಅಲ್ವಾ ಅಂತ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಬರಿತಾ ಇದ್ರು. ಇದನ್ನು ನೋಡ್ಬಿಟ್ಟು ಅಲ್ಲಿ ನನ್ನ ವಿಡಿಯೋಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಸಹ ಗಮನಿಸಿದೆ. ಆ್ಯಂಡ್ ಸೊ ಇದಕ್ಕೆ ಉತ್ತರ ಸಿಂಪಲ್ ಆಗಿ ಮೇಲ್ನೋಟಕ್ಕೆ ಹೇಳೋದಾದರೆ ಮೋಸ್ಟ್ ಪ್ರಾಬಬ್ಲಿ ಇದು ಥಿಯೇಟರ್ಸ್ ಪ್ರಾಬ್ಲಮ್ಸ್ ಇರಬಹುದೇನೋ ಅಂತ ಅನಿಸುತ್ತೆ. ಯಾಕಂದರೆ ಈಗಾಗಲೇ UA ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಪುಷ್ಪ ಸಿನಿಮಾ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ ನಾರ್ತಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಈವನ್ ತೆಲುಗು ಸ್ಟೇಟ್ಸಲ್ಲಿ ಸಹ ಚೆನ್ನಾಗೇ ನಡೀತಾ ಇದೆ. ಆ್ಯಂಡ್ ಇದೇ ಇರಬಹುದಾ, ಐ ಡೋಂಟ್ ನೋ. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ವೆಟ್ರಿಮಾರನ್ ಸಿನಿಮಾ ಒಂದು ರಿಲೀಸ್ ಆಗ್ತಾ ಇದೆ ತಮಿಳಲ್ಲಿ ಬಂದ್ಬಿಟ್ಟು ವಿಡುದಲೈ 2 ಅಂತ 20ನೇ ತಾರೀಕು ರಿಲೀಸ್ ಆಗ್ತಾ ಇರೋದು ಇದು. ಬಟ್ 25ನೇ ತಾರೀಕು ನಮ್ಮ ಮ್ಯಾಕ್ಸ್ ಬರ್ತಾ ಇರೋದು. ಮೋಸ್ಟ್ ಪ್ರಾಬಬ್ಲಿ ತುಂಬ ಒಳ್ಳೆಯ ರನ್ ಏನಾದರೂ ಸಿಕ್ಕಿದ್ರೆ ವಿಡುದಲೈ ತಮಿಳಲ್ಲಿ ಆ ರೀತಿಯ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಅನಿಸುತ್ತೆ. ಇನ್ನು ತೆಲುಗು ಅಲ್ಲಿ ಮೋಸ್ಟ್ಲಿ ಇದು ನಮ್ಮ UA ಆ್ಯಂಡ್ ಅದ್ರ ಜೊತೆಗೆ ಪುಷ್ಪ ಇರೋದ್ರಿಂದ ಯಾಕೆ ಎಲ್ಲದರಲ್ಲೂ ಒಂದೇ ಸಲ ರಿಲೀಸ್ ಮಾಡೋದು ಅಂತ ಅಂದ್ಕೊಂಡಿದ್ದಾರೋ, ಅಥವಾ ಏನಾದರೂ ಒಂದು ಡಬ್ಬಿಂಗ್ ವರ್ಕ್ಸ್ ಇನ್ನೂ ಪೆಂಡಿಂಗ್ ಇದೆಯಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಐಡಿಯಾ ಇಲ್ಲ. ಆ್ಯಂಡ್ ಒಂದು 3 ಮಂತ್ಸ್ ಆ್ಯಕ್ಚುಲಿ ಅಂದ್ಕೊತೀನಿ. ಆ ಟೈಮಲ್ಲೇ ಕಿಚ್ಚ ಸರ್ ಬಂದ್ಬಿಟ್ಟು ಈಗಾಗಲೇ ಡಬ್ಬಿಂಗ್ ಎಲ್ಲ ಮುಗಿದಿದೆ, ಕಂಪ್ಲೀಟ್ ಸಿನಿಮಾ ರೆಡಿ ಆಗಿದೆ ಅಂತಲೂ ಮಾತಾಡಿದರು. 3 ಮಂತ್ಸ್ ಆರ್ 2 ಮಂತ್ಸ್ ಐ ಥಿಂಕ್ ಆ ಟೈಮಲ್ಲೇ ಹೇಳಿದರು. ಅಂದರೆ ಎಲ್ಲ ವರ್ಕ್ಸು ಮುಗಿಸಿರ್ತಾರೆ ಅಂತಲೇ ಅನ್ಕೋಬೋದು. ಬಟ್ ಗೊತ್ತಿಲ್ಲ ಯಾಕೆ ಈ ರೀತಿಯ ಪ್ಲಾನಿಂಗ್ಸ್ ಅನ್ನೋದು ಮಾಡ್ಕೊಂಡಿದ್ದಾರೆ ಎಕ್ಸಾಕ್ಟ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ, ಸೊ ಗುರುಗಳೇ 3 ಅಪ್ಡೇಟ್ಸ್ನ ನೀವು ನೋಡಿದ್ದೀರಾ ಅಂದರೆ ನಿಮ್ಮ ರೈಟ್ ಸೈಡ್ ಬಂದ್ಬಿಟ್ಟು ಒಂದು ಕೆಂಪು ಬಟನ್ ಕಾಣಿಸ್ತಾ ಇರುತ್ತೆ ಸಬ್ಸ್ಕ್ರೈಬ್ ಅಂತ. ಜಸ್ಟ್ ನಿಮ್ಗೇನಾದರೂ ನನ್ನ ಅಪ್ಡೇಟ್ಸ್ ಇಷ್ಟ ಆಗಿದರೆ ಜಸ್ಟ್ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಸ್ವಲ್ಪ ಬೂಸ್ಟ್ ಅನ್ನೋದು ಸಿಗುತ್ತೆ ಅಷ್ಟೇ. ಅದನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಲವ್ ಯು ಆಲ್. ಆ್ಯಂಡ್ ಪ್ರತಿದಿನವೂ ಸಿನಿಮಾದ ಅಪ್ಡೇಟ್ಸ್ ಆ್ಯಂಡ್ ಅದ್ರ ಜೊತೆಗೆ ಸಿನಿಮಾದ ಡೀಪ್ ಡಿಸ್ಕಷನ್ಸ್ ಎಲ್ಲ ಹೋಗ್ತಾ ಇರುತ್ತೆ ಚಾನಲಲ್ಲಿ. ಜಸ್ಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಯಾವುದಾದ್ರೂ ಅಪ್ಡೇಟ್ಸ್ ಬಂದರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಅಥವಾ
ನನ್ನ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಬಂದುಬಿಟ್ಟು DM ಮಾಡಿ ಅದ್ರ ಬಗ್ಗೆನೂ ಡೀಪಾಗಿ ಡಿಸ್ಕಷನ್ ಮಾಡೋಣ. ಯಾಕಂದರೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ, ಅಲ್ಲಿ ಅಪ್ಡೇಟ್ ಬಂದಿರುತ್ತೆ, ಅಥವಾ ನಾನು ಏನೋ ಎಡಿಟಿಂಗ್ ಮಾಡ್ಕೊಂಡಿರ್ತೀನಿ, ಅಥವಾ ನಾನು ಯಾವುದೋ ವರ್ಕಲ್ಲಿ ಇರ್ತೀನಿ, ನಾನು ನೋಡ್ಕೊಂಡಿರೋದಿಲ್ಲ. ನೀವು ಕಲ್ಟ್ ಫ್ಯಾನ್ಸ್ ಆಗಿರೋದ್ರಿಂದ ಬಂದುಬಿಟ್ಟು ನನಗೆ ಈಸಿಲಿ ಶೇರ್ ಮಾಡಿದ್ರೆ ನಾನು ಸಹ ಅದನ್ನು ನೋಡಿಬಿಟ್ಟು ಡೆಫಿನೆಟ್ಲಿ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ಇನ್ನಷ್ಟು ಜನರಿಗೆ ರೀಚ್ ಮಾಡುವ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.